ಹಾಯ್ ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ನಿಷ್ಕಲಸ್ ಪ್ರಪಂಚ. ಎಲ್ರು ಹೇಗಿದ್ದೀರಾ? ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನ್ ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನಾನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮನೆಯಿಂದನೇ ಮಾಡ್ಬೇಕು. ಮಕ್ಳೆಲ್ಲ ಸ್ಕೂಲಿಗೆ ಹೋದ್ಮೇಲೆ ನಾನು ಸ್ವಲ್ಪ ಫ್ರೀ ಇರ್ತೀನಿ. ಆ ಟೈಮಲ್ಲಿ ಏನಾದ್ರೂ ಮಾಡ್ಬೇಕು. ಹೊರಗಡೆ ಹೋಗಕ್ಕೆ ನನ್ಗೆ ಟೈಮಿಂಗ್ಸ್ ಇಲ್ಲ. ಯಾಕಂದ್ರೆ ಮಕ್ಳು ಬರ್ತಾರೆ 3 ಗಂಟೆಗೆಲ್ಲ ಮಕ್ಳು ಬಂದ್ಬಿಡ್ತಾರೆ ಮನೆಗೆ. ನಾನು ಒಂದು 10:30 11ಗೆಲ್ಲ ಫ್ರೀ ಇರ್ತೀನಿ. ಅದಾದ್ಮೇಲೆ 3 ಗಂಟೆವರೆಗೂ ಆರಾಮಾಗಿ ಮನೇಲಿ ಫ್ರೀ ಇರ್ತೀನಿ. ಅದಕ್ಕೋಸ್ಕರ ಏನಾದ್ರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ. ಈಗ ಮನೆಯಿಂದನೇ ಮಾಡುವಂತದಂದ್ರೆ ರಿಟರ್ನ್ ಗಿಫ್ಟ್ ಐಟಮ್ಸ್ ನ ಬಿಸ್ನೆಸ್ ಮಾಡೋಣ ನಾನು ಅಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ರಿಟರ್ನ್ ಗಿಫ್ಟ್ಸ್ ಕೂಡ ನನ್ನ ಹತ್ರ ಇದೆ. ಆಲ್ರೆಡಿ ನಾನು ತುಂಬಾ ಜನ ಗೊತ್ತಿರುತ್ತೆ. ಇವಾಗ ಫ್ರೆಂಡ್ಸ್ ಗಳೆಲ್ಲ ಆಲ್ಮೋಸ್ಟ್ ನಾನು ಇನ್ಸ್ಟಾಗ್ರಾಮ್ ID ಕೂಡ ಓಪನ್ ಮಾಡಿದೀನಿ, ನಮ್ಮ ಮೈಸೂರು ರಿಟರ್ನ್ ಗಿಫ್ಟ್ಸ್ ಅಂಡ್ ಪ್ಲೇಟ್ ಡೆಕೋರ್ ಅಂತ. ಅದ್ರ ಜೊತೆಗೆ ನಾನು ಪ್ಲೇಟ್ ಡೆಕೋರೇಷನ್ಸ್ ನಡೆಯುತ್ತಲ್ವಾ, ಇವಾಗ ಎಂಗೇಜ್ಮೆಂಟಿಗಾಗಿರ್ಬೋದು, ಮತ್ತೆ ನಾಮಕರಣಗಳಿಗಾಗಿರ್ಬೋದು, ಗೃಹ ಪ್ರವೇಶಗಳಿಗಾಗಿರ್ಬೋದು, ಮತ್ತೆ ಕಿಚನ್ ಡೆಕೋರೇಷನ್ ಎಲ್ಲ ಇರುತ್ತೆ ಅಲ್ವಾ, ಅದನ್ನೆಲ್ಲ ಸ್ಟಾರ್ಟ್ ಮಾಡೋಣ ಅಂತ ನಾನು ಒಂದೊಂದಾಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಮಕ್ಳು ಕೂಡ ಇವಾಗ ದೊಡ್ಡವರಾಗ್ತಿದ್ದಾರೆ. ಅವ್ರು ಕೂಡ ಅವ್ರನ್ನ ಇಂಡಿಪೆಂಡೆಂಟ್ ಆಗಿ ನೋಡ್ಕೊಂತಾರೆ, ಪರವಾಗಿಲ್ಲ. ನಾನ್ ಕೂಡ ಒಂದ್ ಸ್ವಲ್ಪ ಫ್ರೀ ಆಗ್ತಾ ಬರ್ತಾ ಇದೀನಲ್ವಾ, ಅದಕ್ಕೋಸ್ಕರ ನಾನು ಏನಾದ್ರು ಮಾಡ್ಬೇಕು. ಮನೇಲಿ ಕೂತ್ಕೊಳ್ಳಕ್ಕೆ ಅಷ್ಟೊಂದು ಇಷ್ಟ ಇಲ್ಲ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೊರಗಡೆ ಹೋಗಕ್ಕೂ ಕೂಡ ಟೈಮ್ ಇಲ್ಲ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗೇನಾದ್ರೂ ಇಷ್ಟ ಆದ್ರೆ ನಿಮ್ ಫ್ರೆಂಡ್ಸಿಗಾಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ಗಾಗಿರ್ಬೋದು ಶೇರ್ ಮಾಡಿ ನನ್ನ ಚಾನೆಲ್ನ. ಇನ್ಸ್ಟಾಗ್ರಾಮ್ ID ಕೂಡ ನಮ್ಮ ಮೈಸೂರು ರಿಟರ್ನ್ ಗಿಫ್ಟ್ಸ್ ಅಂಡ್ ಪ್ಲೇಟ್ ಡೆಕೋರ್ ಅಂತ ಇದೆ. ಅದನ್ನು ಕೂಡ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಿಮ್ ಫ್ರೆಂಡ್ಸಿಗೆಲ್ಲ ಹೇಳಿ. ಈಗ ನಾನು ನನ್ನ ಹತ್ರ ಇರುವಂತಹ ಒಂದೇ ರಿಟರ್ನ್ ಗಿಫ್ಟ್ ಐಡಿಯಾಸ್, ನನಗ್ ಬೇಕಾಗಿರುವಂತದ್ದು ಮತ್ತೆ ನನಗ್ ಇಷ್ಟ ಆಗಿರುವಂತಹ ರಿಟರ್ನ್ ಗಿಫ್ಟ್ಸ್ ನೆಲ್ಲ ನಾನು ಒಂದೊಂದೇ ಕಲೆಕ್ಟ್ ಮಾಡ್ಕೊಂಡ್ ಬಂದಿದ್ದೀನಿ. ಅದ್ರಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತ ಹೋಗ್ತೀನಿ. ನಾನು ತುಂಬಾ ದಿನ ಆಗಿತ್ತು ಈ ತರ ವಿಡಿಯೋ ಮಾಡ್ಬೇಕು ಅಂತ. ಪಾಪುಗೆ ಸ್ಕೂಲ್ ಇನ್ನ ಸ್ಟಾರ್ಟ್ ಆಗಿಲ್ಲ. ಸ್ವಲ್ಪ ಅವ್ರದ್ದು ಟೀಚರ್ಸ್ದೆಲ್ಲ ಏನೋ ಒಂದ್ ಸ್ವಲ್ಪ ಟೀಚರ್ಸ್ ಬರೋದಿದೆ, ಅದಕ್ಕೋಸ್ಕರ ಅವ್ರು ಇನ್ನ ಸ್ಟಾರ್ಟ್ ಆಗಿಲ್ಲ. ಪಾಪು ಮನೇಲೇ ಇರೋದ್ರಿಂದ ನಾನ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಅವ್ನಿಗೆ ಮಂಡೆಯಿಂದ ಮೋಸ್ಟ್ಲಿ ಸ್ಟಾರ್ಟ್ ಆಗ್ಬೋದು. ಆದ್ರೂ ಕೂಡ ಇವತ್ತು ಪಾಪು ಜೊತೆನೆ ನಾನು ವಿಡಿಯೋ ಸ್ಟಾರ್ಟ್ ಮಾಡೋಣ, ತುಂಬಾ ದಿನ ಆಯ್ತು ಹಾಕ್ಬಿಡೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಂತಾ ಇದೀನಿ. ಫುಲ್ ವಿಡಿಯೋಸ್ ನ ನೋಡಿ. ಯಾರಿಗೆಲ್ಲ ರಿಟರ್ನ್ ಗಿಫ್ಟ್ಸ್ ಇಷ್ಟ ಆಗುತ್ತೆ ಅವರು ನಂದು ಹೊಸ ನಂಬರ್ ಇದೆ 7022048276 ಅಂತ. ಆ ನಂಬರಿಗೆ ಕಾಲ್ ಮಾಡಿ ಆರ್ಡರ್ ಮಾಡ್ಕೊಬಹುದು. ನಾವು ನಿಮ್ ಮನೆಗೆ ತಲುಪಿಸ್ಕೊಡ್ತೀವಿ. ಮತ್ತೆ ಮೈಸೂರು ಸುತ್ತಮುತ್ತ ನಿಯರೆಸ್ಟ್ ಇರೋರಿಗೆಲ್ಲ ನಾವು ಯಾವುದೇ ಚಾರ್ಜಸ್ ಅಪ್ಲೈ ಮಾಡಲ್ಲ, ಶಿಪ್ಪಿಂಗ್ ಚಾರ್ಜಸ್ ಇರಲ್ಲ. ನಾವೇ ಖುದ್ದಾಗಿ ಬಂದ್ಬಿಟ್ಟು ನಿಮ್ಗೆ ಹೋಮ್ ಡೆಲಿವರಿ ಕೂಡ ಕೊಡ್ತೀವಿ. ನಿಮಗೆ ಏನಾದ್ರು ಇಷ್ಟ ಆಗಿದ್ರೆ ಬೈ ಮಾಡ್ಬೋದು. ಓಕೆನಾ? ಸ್ಟಾರ್ಟ್ ಮಾಡೋಣ ಇವಾಗ ನಾನು ಫಸ್ಟ್ ತಗೊಂಡ್ಬಂದಿರೋದು ನೋಡ್ತಾ ಇರ್ಬೋದು. ಇವಾಗ ಈ ಮೀನಾಕಾರಿ ಬಾಕ್ಸ್, ಸ್ಟೀಲ್ ಬಾಕ್ಸ್ ಆಗಿರುತ್ತೆ ಇದು. ಇದ್ರಲ್ಲಿ ನನ್ನ ಹತ್ರ 2 ಮೀನಾಕಾರಿ ಬಾಕ್ಸಸ್ ಇದೆ. ಒಂದು ಸ್ಮಾಲ್ ಸೈಜು, ಒಂದು ಬಿಗ್ ಸೈಜು. ಎರಡೂ ಕೂಡ ಪ್ರೈಸಸ್ ಬೇರೆ ಬೇರೆ ಇರುತ್ತೆ. ನಿಮ್ಗೆ ಏನಾದ್ರು ಪ್ರೈಸಸ್ ಎಲ್ಲ ತಿಳ್ಕೊಬೇಕು ಅಂತ ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲ ಅಂದ್ರೆ ನನಗೆ ನಂಬರ್ ಹೇಳಿದೀನಲ್ವಾ, ಆ ನಂಬರಿಗೆ ಕಾಲ್ ಮಾಡಿ ಕೂಡ ನೀವು ವಿಚಾರಿಸಬಹುದು. ನಾನು ನನ್ನ ಹತ್ರ ಏನೆಲ್ಲ ರಿಟರ್ನ್ ಗಿಫ್ಟ್ಸ್ ಐಟಮ್ಸ್ ಇದೆ ಅದನ್ನೆಲ್ಲ ನಿಮಗೆ ಶೇರ್ ಮಾಡ್ಕೊಂತೀನಿ. ತುಂಬಾ ರಿಟರ್ನ್ ಗಿಫ್ಟ್ಸ್ ಐಟಮ್ಸ್ ಇದೆ ನನ್ನ ಹತ್ರ. ಬರ್ಡೇಗಳಿಗಾಗಿರ್ಬೋದು, ಮಕ್ಕಳು ನಾಮಕರಣಗಳಿಗಾಗಿರ್ಬೋದು, ಪ್ರತಿಯೊಂದು ರಿಟರ್ನ್ ಗಿಫ್ಟ್ಸ್ ನ ನೀವು ಕಡಿಮೆ ಬೆಲೆಯಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ನೋಡಿ, ನಿಮಗೆ ಇಷ್ಟ ಆದ್ರೆ ನೋಡ್ತಾ ಇರ್ಬೋದು. ಇವಾಗ ತೋರಿಸ್ತಿರೋಂತಹ ಬಾಕ್ಸ್ ಮೀನಾಕಾರಿ ಬಾಕ್ಸ್. ಇದು ದೊಡ್ಡ ಸೈಜು, ಇದು ಚಿಕ್ಕ ಸೈಜು. ಅವಾಗ್ಲೇ ಹೇಳ್ದ ಹಾಗೆ ಇದು ತುಂಬಾನೇ ಟೈಟ್ ಆಗಿದೆ. ಈ ತರ ನೀವು ದೇವ್ರ ಪೂಜೆಗಳಿಗೆ ಮತ್ತೆ ದೇವ್ರ ಮನೇಲಿ ಇಟ್ಕೊಳಕ್ಕೆ, ಏನಾದ್ರೂ ಇಟ್ಕೊಳಕ್ಕೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಈ ಮೀನಾಕಾರಿ ಬಾಕ್ಸ್ ಇದಕ್ಕೂ 20 ರೂಪೀಸ್ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ನೀವ್ ಯಾವ್ದ್ ಬೇಕಾದ್ರೂ ಬೈ ಮಾಡ್ಕೊಬಹುದು. ನಾನು ಮೈಸೂರಿಂದ ಇನ್ನೊಂದು ವಿಷಯ ಹೇಳ್ಬೇಕು ಅಂತ ಅಂದ್ರೆ, ನಾನು ಮೈಸೂರಿಂದ ಈ ರಿಟರ್ನ್ ಬಿಸ್ನೆಸ್ ಐಟಮ್ಸ್ ನ ಸ್ಟಾರ್ಟ್ ಮಾಡ್ತಾ ಇರೋದು. ಹಂಗೆ ಇದ್ರದ್ದು ಪ್ರೈಸಸ್ ಎಲ್ಲ ನಾನು ಹೇಳ್ಬೇಕು ಅಂತಂದ್ರೆ ನನ್ಗೆ ತಿಳಿಸಿ. ನಾನು ಒಂದೊಂದೇ ವಿಡಿಯೋನ ನಾನು ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮತ್ತೆ ಸ್ಟೀಲ್ ಐಟಮ್ ಅಲ್ಲಿ ನಮ್ಗೆ ಇದಲ್ದೇನೆ ನನ್ನ ಹತ್ರ ಇನ್ನ 2 ಐಟಮ್ ಇದೆ. ಬಾಕ್ಸ್, ಪ್ಲೇನ್ ಬಾಕ್ಸ್, ಚಿಕ್ಕದು, ಕಡಿಮೆ ಪ್ರೈಸ್ ಅಲ್ಲಿ ನಮಗ್ ಬೇಕು ಅಂತ ಅಂದ್ರೆ ಈ ಬಾಕ್ಸ್ ನ ನೀವು ಬೈ ಮಾಡ್ಕೊಬಹುದು. ಇದು ಕಾಂಬೋ ಆಫರ್ ಆಗಿ 65 ರೂಪೀಸ್ ಬರುತ್ತೆ. ಈ ಬಾಕ್ಸ್ 65 ರೂಪೀಸ್, ಓನ್ಲಿ 65 ರೂಪೀಸ್ಗೆ. ಇದರಲ್ಲಿ ಅರಿಶಿನ ಕುಂಕುಮ, ಬಳೆ ಮತ್ತೆ ಒಂದ್ ಚಾಕ್ಲೇಟ್ ಕೂಡ ಇಡ್ತೀವಿ. ಚಾಕ್ಲೇಟ್ ಇಟ್ಟಿ ಇದನ್ನ
ಥ್ಯಾಂಕ್ ಯು ಬ್ಯಾಗ್. ಈ ಬ್ಯಾಗ್ ಅಲ್ಲ, ಈ ತರನೇ ಒಂದು ಟ್ರಾನ್ಸ್ಪರೆಂಟ್ ಚಿಕ್ಕ ಬ್ಯಾಗ್ ಬರುತ್ತೆ. ಇದೇ ತರ ಇರುತ್ತೆ ಅದನ್ನು, ಅದೇ ಅದು ಕ್ಲಾತ್ ಬ್ಯಾಗ್ ಆಗಿರಲ್ಲ ಈ ತರ. ಇದಾದ್ರೆ ವಾಟರ್ ಪ್ರೂಫ್ ಬ್ಯಾಗ್ ಆಗಿರುತ್ತೆ. ಇದಕ್ಕಿಂತ ಒಂದ್ ಸ್ವಲ್ಪ ಕ್ವಾಲಿಟಿ ಕಡಿಮೆ ಇರೋದಿರುತ್ತೆ ಇದು. ಆ ಬ್ಯಾಗ್ ಅಲ್ಲಿ ಬರುತ್ತೆ. ಅದು ಥ್ಯಾಂಕ್ ಯು ಬ್ಯಾಗ್ ಆಗಿರುತ್ತೆ ಫ್ರೆಂಡ್ಸ್. ಇದು ಓನ್ಲಿ 65 ರುಪೀಸ್ಗೆ ನಾವು ಕೊಡ್ತೀವಿ. ನಿಮಗೆ ಏನಾದ್ರೂ ಬೇಗ ಬೇಗ ಬೇಕು ಅಂತಂದ್ರೆ ಆರ್ಡರ್ ಮಾಡ್ಕೊಬಹುದು. ನೋಡಿ, ಇದ್ರಲ್ಲಿ ನಮಗೆ ಈ ಬಾಕ್ಸ್ ಬರುತ್ತೆ. ಎರಡು ಬೇರೆ ಬೇರೆ ಸೈಜಸ್ ಇರೋದ್ರಿಂದ ಪ್ರೈಸಸ್ ವೇರಿ ಆಗುತ್ತೆ. ನಿಮಗೆ ಬೇಕಂತ ಅಂದ್ರೆ ಕಾಲ್ ಮಾಡಿ, ಆರ್ಡರ್ ಮಾಡಿ. ನೆಕ್ಸ್ಟ್ ಐಟಮ್ ನಾನ್ ತೋರಿಸ್ತಾ ಇರೋದು ಪ್ರಿಂಟೆಡ್ ಬಾಕ್ಸ್. ಇದು ಕೂಡ ಸ್ಟೀಲ್ ಬಾಕ್ಸ್. ಮಕ್ಳಿಗೆ ಟಿಫನ್ ಬಾಕ್ಸ್ಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಇದು ವೆರೈಟಿ ಆಗಿರೋ ಕಲರ್ ಗಳಲ್ಲೆಲ್ಲ ಬರುತ್ತೆ, ಬೇರೆ ಬೇರೆ ಕಲರ್ ಡಿಸೈನ್ಸ್ ಅಲ್ಲೆಲ್ಲ ಬರುತ್ತೆ. ಇದ್ರಲ್ಲೂ ಕೂಡ ನನ್ನ ಹತ್ರ ಎರಡು ವೆರೈಟೀಸ್ ಇದೆ, ನೋಡ್ತಾ ಇರ್ಬೋದು. ಇದು ದೊಡ್ಡ ಬಾಕ್ಸ್ ಆಗಿರುತ್ತೆ, ಇದು ಸ್ವಲ್ಪ ಚಿಕ್ಕ ಬಾಕ್ಸ್. ಇದು 1ನೇ ನಂಬರ್ ಬಾಕ್ಸ್ ಆಗಿರುತ್ತೆ. ಇದು 3 ನಂಬರ್ ಅನ್ಸುತ್ತೆ, 3 ನಂಬರ್ ಬಾಕ್ಸ್. ಇದು ತುಂಬಾನೇ ದೊಡ್ಡದು ಮತ್ತೆ ಟೈಟ್ ಆಗಿರುತ್ತೆ. ಚೂಡ ನೀವು ಏನ್ ಬೇಕಾದ್ರೂ ಹಾಕೊಬಹುದು. ತುಪ್ಪ ಕೂಡ ಇಟ್ಕೊಬಹುದು. ನಿಮಗೆ ಇವಾಗ ಬಿಸ್ಕೆಟ್ಸ್ ಎಲ್ಲ ಮಕ್ಕಳಿಗೆಲ್ಲ ಹಾಕೊಂಡು ಇಟ್ಕೊಬೇಕು ಅಂತಂದ್ರೆ ಇದನ್ನು ಕೂಡ ಇಟ್ಕೊಬಹುದು. ಇದೊಂದು ಪ್ರೈಸ್ ಆಗಿರುತ್ತೆ, ಇದೊಂದು ಪ್ರೈಸ್ ಆಗಿರುತ್ತೆ. ಸ್ಟೀಲ್ ಐಟಮ್ ಅಲ್ಲಿ ಇನ್ನ ಒಂದು ಐಟಮ್ ನಾನು ತೋರಿಸ್ತಾ ಇರೋದು ಟ್ರೇ. ಕುಂಕುಮ ಕೊಡಕ್ಕೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ತುಂಬಾ ಕಡಿಮೆ ಪ್ರೈಸ್ಗೆ ಬರುತ್ತೆ ಇದು. ನಿಮಗೆ ಏನೆಲ್ಲ ಬೇಕು ಬೇಗ ಬೇಗ ಅಂತ ಅಂದ್ರೆ ಆರ್ಡರ್ ಮಾಡ್ಕೊಳ್ಳಿ. ನಾನು ಫಸ್ಟ್ ಟೈಮ್ ಈ ಬಿಸ್ನೆಸ್ ಮಾಡ್ತಿರೋದ್ರಿಂದ ಒಂದೊಂದೇ ಪ್ರೈಸಸ್ ನಾನು ನಿಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತಾ ಬರ್ತೀನಿ. ನೀವು ಬೇಗ ಬೇಗ ಬೈ ಮಾಡ್ಕೊಬಹುದು. ಇದೊಂದು ಸ್ಟೀಲ್ ಐಟಮ್ ಆಗಿರುತ್ತೆ. ಅದಾದ್ಮೇಲೆ ನಾನು ನೋಡಿ, ಈ ಐಟಮ್ ಇದೇನಂತ ಅಂದ್ರೆ ಮಧ್ಯ ಕುಂಕುಮದ ಭರಣಿ ಇರುತ್ತೆ. ಈಗ ಸ್ಟೀಲ್ ಐಟಮ್ ಸ್ವಲ್ಪ ಕಾಸ್ಟ್ಲಿ ಆಗ್ಬಿಡುತ್ತೆ, ಬೇಡ ನಮ್ಗೆ ಅಷ್ಟೊಂದು 65 ರುಪೀಸ್ ಜಾಸ್ತಿ ಆಗ್ಬಿಡುತ್ತೆ ಅಂತ ಅಂದ್ರೆ ಇದು ಕಾಂಬೋ ಆಫರ್ ಆಗಿ ನಿಮ್ಗೆ ಓನ್ಲಿ 35 ರುಪೀಸ್ಗೆ ನಾವು ಕೊಡ್ತಾ ಇದೀವಿ. ಇದು ಕುಂಕುಮದ ಟ್ರೇ ತರ ಬಂದ್ಬಿಟ್ಟು ಮಧ್ಯದಲ್ಲಿ ಕುಂಕುಮದ ಬಟ್ಲೆಲ್ಲ ಕೊಟ್ಟಿರ್ತಾರೆ. ಇದನ್ನ ಆರಾಮಾಗಿ ನೀವು ಬೈ ಮಾಡ್ಕೊಬಹುದು. ಮಿನಿಮಮ್ 30 ಪೀಸಸ್ ನಾವು ನಿಮಗೆ ಕೊಡ್ತೀವಿ. 30 ಪೀಸಸ್ ಕೂಡ ನಾವು ಡೆಲಿವರಿ ಮಾಡ್ತೀವಿ. ಆರ್ಡರ್ ಮಾಡ್ಕೊಳ್ಳಿ ಬೇಗ ಬೇಗ. ಇದೆಲ್ಲ ತುಂಬಾ ಕಡಿಮೆ ಪ್ರೈಸ್ ಬಂದ್ಬಿಡುತ್ತೆ. ಇದೊಂದ್ ಸ್ವಲ್ಪ 40-45 ರುಪೀಸ್ ಆಗುತ್ತೆ. ಇದೆಲ್ಲ ನಮ್ಗೆ 35 ರುಪೀಸ್ಗೆ ಕೊಡ್ತೀವಿ. ಕಾಂಬೋ ಆಫರ್ ಆಗಿ ಹೇಳ್ತಾ ಇರೋದು. ಇದ್ರ ಜೊತೆಗೆ ಅರಿಶಿನ ಕುಂಕುಮ ಬರುತ್ತೆ, ಬ್ಯಾಗ್ ಬರುತ್ತೆ, ಮತ್ತೆ ನೀವು ಅಕ್ಕಿ ಕೂಡ ಆಡ್ ಮಾಡ್ಕೊಡಿ ಅಂದ್ರೆ ನಾವು ಅದನ್ನು ಕೂಡ ಆಡ್ ಮಾಡ್ಕೊಡ್ತೀವಿ. ಟ್ರೈ ಅಲ್ಲಿ ನಮ್ಮ ಹತ್ರ 3 ವೆರೈಟೀಸ್ ಇದೆ. ಇದು ಸಿಲ್ವರ್ ಕಲರ್ ಪ್ಲೇಟ್ ಬರುತ್ತಲ್ವಾ, ಪ್ಲಾಸ್ಟಿಕ್ ಐಟಮ್ ಅದಾಗಿರುತ್ತೆ. 35 ರುಪೀಸ್ಗೆ ನಾವು ಕೊಡ್ತೀವಿ. ಇದೆರಡು. ಇದು 45 ರುಪೀಸ್ ಆಗುತ್ತೆ. ಇದು ಸ್ವಲ್ಪ ದೊಡ್ಡದಿದೆ, ಕಾಣಿಸ್ತಿದೆ ಅಂತ ಅನ್ಕೊಂತೀನಿ ದೊಡ್ಡದಾಗಿ. ಇದೊಂದು ಸ್ವಲ್ಪ ದೊಡ್ಡದಿರೋದ್ರಿಂದ ಸ್ವಲ್ಪ ಪ್ರೈಸಸ್ ಜಾಸ್ತಿ ಆಗುತ್ತೆ. ಅದಲ್ಲದೆ ನಿಮಗೆ ಬಾಕ್ಸ್ ಈ ತರ ನೋಡಿ, ವಾಟರ್ ಬಾಟಲ್. ಇದು ಗ್ಲಾಸ್ ವಾಟರ್ ಬಾಟಲ್ ಆಗಿರುತ್ತೆ. ಮತ್ತೆ ಕಲರ್ ಸಿಗುತ್ತೆ ಇದರಲ್ಲಿ. ಹೊರಗಡೆಯಿಂದ ಪ್ಲಾಸ್ಟಿಕ್ ಮೆಟೀರಿಯಲ್ ಕೊಟ್ಟಿರ್ತಾರೆ, ಒಳಗಡೆಯಿಂದ ಇದು ಗ್ಲಾಸ್ ಐಟಮ್ ಆಗಿರುತ್ತೆ. ಈ ತರ ರಬ್ಬರ್ ಬ್ಯಾಂಡ್ ಕೂಡ ಕೊಟ್ಟಿರೋದ್ರಿಂದ ನೀರ್ ಲೀಕ್ ಆಗಲ್ಲ. ಏರ್ ಟೈಟ್ ಕಂಟೈನರ್ ಆಗಿರೋದ್ರಿಂದ ನೀರೇನು ಲೀಕ್ ಆಗಲ್ಲ ಇದ್ರಲ್ಲಿ ನಮ್ಮ ಹತ್ರ 2 ವೆರೈಟೀಸ್ ಇದೆ. ಇದು ಕೂಡ ನಿಮಗೆ ಬಡ್ಜೆಟ್ ಫ್ರೆಂಡ್ಲಿ ಆಗಿ ಸಿಕ್ಬಿಡುತ್ತೆ. ಇದಕ್ಕೆ ಪ್ರೈಸ್ ಓನ್ಲಿ 60 ರುಪೀಸ್. 60 ರುಪೀಸ್ಗೆಲ್ಲ ಇದು ಸಿಕ್ಬಿಡುತ್ತೆ ನಿಮಗೆ. ಈಗ ಬೇಕು ನಮಗೆ ಆರ್ಡರ್ ಮಾಡ್ಕೊಬೇಕು ಅಂತ ಅಂದ್ರೆ ನನ್ನ ನಂಬರ್ ನಾನು ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, 7022048276. ಈ ನಂಬರ್ಗೆ ಕಾಲ್ ಮಾಡಿ ಆರ್ಡರ್ ಮಾಡ್ಕೊಬೇಕು. ಇವಾಗ ನಾನು ನೆಕ್ಸ್ಟ್ ಐಟಮ್ ಕೂಡ ಗ್ಲಾಸ್ ಐಟಮ್ ತೋರಿಸ್ತಾ ಇದ್ದೀನಿ. ಇದೊಂದು ಒಳ್ಳೆ ಜಾರ್ ಆಗಿದೆ. ನೋಡ್ತಾ ಇರ್ಬೋದು ಲೆಂತ್ ಎಷ್ಟು ಉದ್ದ ಇದೆ ಅಂತ ನಿಮ್ಗೆ ಗೊತ್ತಾಗ್ತಿದೆ. ನನ್ನ ಕೈಯಷ್ಟು ದೊಡ್ಡದು ಇದು, 1/2 ಲೀಟರ್ ಜಾಸ್ತಿ ಇದೆ. ಈ ಐಟಮ್ ಬೇಕು ಅಂದ್ರೆ ಲಕ್ಸುರಿ ಆಗಿರೋ ಗಿಫ್ಟ್ ಐಟಮ್ ಇದು. ನೀವು ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಮಕ್ಕಳಿಗೆ ಬಿಸ್ಕೆಟ್ಸ್, ಸ್ನಾಕ್ಸ್ ಏನಾದ್ರು ಮೆತ್ತಗಾಗದೆ ಇರದೆ ಇದ್ರಲ್ಲಿ ಇಟ್ರೆ ಸ್ವಲ್ಪ ಗರಂ ಆಗಿರುತ್ತೆ ಅಂತ ಅಂದ್ರೆ ಇದ್ರಲ್ಲಿ ಇಡ್ಬೋದು. ಮೆತ್ತಗಾಗಬಾರ್ದು, ನೀಟಾಗಿ ಇಡದಿದ್ರೆ ಇದ್ರಲ್ಲಿ ಇಡ್ಬೋದು. ಇದ್ರಲ್ಲೇ ನನ್ನ ಹತ್ರ ಚಿಕ್ಕ ಸೈಜ್ ಕೂಡ ಅವೈಲಬಲ್ ಇದೆ ನೋಡಿ. ಡೈರೆಕ್ಟ್ ಆಗಿ ನಾನು ವಿಡಿಯೋ ಮಾಡೋದ್ ಕಡಿಮೆ,
ಆದ್ರೆ ಇಲ್ಲ, ಇದನ್ನ ವಿಡಿಯೋ ಈ ತರನೇ ಮಾಡಿ ಹಾಕ್ಬೇಕು ಅನ್ನೋದಕ್ಕೆ ನಾನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇದನ್ನ ನಾನು ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇದು ಕೂಡ ಅಷ್ಟೇ ಏರ್ ಟೈಟ್ ಕಂಟೈನರ್ ಆಗಿರುತ್ತೆ. ಹೊರಗಡೆಯಿಂದ ಮೆಟಲ್ ಸರ್ಫೇಸ್ ಕೊಟ್ಟಿದ್ದಾರೆ, ಒಳಗಡೆಯಿಂದ ಗ್ಲಾಸ್ ಜಾರ್ ಆಗಿರುತ್ತೆ ಇದು. ಮತ್ತೆ ಟ್ರಾನ್ಸ್ಪರೆಂಟ್ ಕೂಡ ಇರೋದ್ರಿಂದ ನಮಗೆ ಏನು ಇಟ್ಟಿದೀವಿ ಅನ್ನೋದು ಗೊತ್ತಾಗ್ಬಿಡುತ್ತೆ. ಬೇಗ ಐಡೆಂಟಿಫೈ ಮಾಡಿ ನಾವು ತಗೊಬಹುದು. ಇವಾಗೆಲ್ಲ ಯಾರು ಸ್ಟೀಲ್ ಗ್ಲಾಸ್ ಎಲ್ಲ ಯೂಸ್ ಮಾಡ್ತಿಲ್ಲ, ಇವಾಗ ಗ್ಲಾಸೇ ಯೂಸ್ ಮಾಡ್ತಿದ್ದಾರೆ. ಇದು ಕೂಡ ನೋಡ್ತಾ ಇರ್ಬೋದು, ದೊಡ್ಡದು ಅವಾಗ್ಲೇ ತೋರಿಸಿದೆ ಅಲ್ವಾ, ಅದು ಅಷ್ಟೇ. ಕೆಳಗಡೆ ಸರ್ಫೇಸ್ ನ ಗ್ಲಾಸ್ ಅಲ್ಲಿ ಕೊಟ್ಟಿದ್ದಾರೆ, ಮೇಲ್ಗಡೆ ಮೆಟಲ್ ಸರ್ಫೇಸ್ ಇರುತ್ತೆ. ಇದಲ್ದೆ ನಿಮ್ಗೆ ಫುಲ್ ಈ ತರ ಒಂದ್ ಬ್ಯಾಗ್ ಅಲ್ಲೇ ಬರುತ್ತೆ ನೋಡಿ. ಇದು ಬ್ಯಾಗ್. ಹೀಗೇನೆ ನೀವು ರಿಟರ್ನ್ ಕೊಡ್ತೀವಿ ಗಿಫ್ಟ್ ನ ಅಂತ ಅಂದ್ರೆ ನಿಮಗೆ ಬೇರೆ ತರ ಈ ತರ ಬ್ಯಾಗ್ಸ್ ಅವಶ್ಯಕತೆ ಇರಲ್ಲ, ಇದರಲ್ಲೇ ಕೂಡ ಕೊಡ್ಬೋದು. ಇದು ಬಂದ್ಬಿಟ್ಟು ಫುಲ್ ಜಾರ್ ಆಗಿರುತ್ತೆ. ತುಂಬಾ ಡಿಸೈನ್ ಕಾಣಿಸುತ್ತೆ ಇದು ನೋಡಕ್ಕೆ. ಫೋಟೋದಲ್ಲಿ ಹೇಗ್ ಕಾಣಿಸ್ತಿದೆ ವಿಡಿಯೋದಲ್ಲಿ ಅನ್ನೋದು ಗೊತ್ತಿಲ್ಲ, ಆದ್ರೆ ತುಂಬಾನೇ ಚೆನ್ನಾಗಿರುವಂತಹ ಜಾರ್. ಇದು ಕೂಡ ಈ ತರ ರಬ್ಬರ್ ಎಲ್ಲ ಕೊಟ್ಟಿದ್ದಾರೆ ಗ್ಲಾಸ್ ಮುಚ್ಚಳಕ್ಕೆ. ಅದನ್ನ ಟೈಟ್ ಆಗಿ ಹಾಕಿದ್ರೆ ಟೈಟ್ ಆಗಿ ಕೂತ್ಕೊಳ್ಳುತ್ತೆ, ಏನು ಏರ್ ಎಲ್ಲ ಹೋಗಲ್ಲ ಒಳಗಡೆ. ಇದೇ ತರ ಕೊಡ್ಬೋದು. ಇದ್ರೊಳಗಡೆ ಬೇಕಾದ್ರೆ ನಾವು ಅರಿಶಿನ ಕುಂಕುಮ ಆಗಿರ್ಬೋದು, ಪ್ರತಿಯೊಂದು ಕೂಡ ನಿಮಗೆ ಮ್ಯಾಚ್ ಮಾಡಿ ಕೊಡ್ತೀವಿ. ಇವಾಗ ನಾನು ನೆಕ್ಸ್ಟ್ ಐಟಮ್ ತೋರಿಸ್ತಾ ಇರೋದು ಗಣಪತಿ ಐಡಲ್. ಇದು ಒಂದು ಸ್ಟ್ಯಾಂಡ್ ಆಗಿರುತ್ತೆ ಗಣಪತಿದು. ಇದೇ ತರ ಬಾಕ್ಸ್ ಅಲ್ಲೇ ಬರುತ್ತೆ. ಈಗ ನಿಮ್ಗೆ ಇದೆಲ್ಲ ಬಾಕ್ಸ್ ಅಲ್ಲೇ ಬೇಕು ಅಂದ್ರೆ ಇಲ್ಲಿ ಇಟ್ಟಿರೋ ಐಟಮ್ ಎಲ್ಲ ಬಾಕ್ಸ್ ಅಲ್ಲೇ ಬರುತ್ತೆ. ಬಾಕ್ಸಸ್ ಬೇಕಾದ್ರೆ ನಾವು ಬೇರೆ ಕವರಿಗೆ ಹಾಕಿ ಕೊಡ್ಬೇಕಾಗಿರುತ್ತೆ. ಇವಾಗ ನೋಡಿ, ಇದು ಸ್ಟ್ಯಾಂಡು ಗಣಪತಿ. ಇದು 4 ಇಂಚ್ ಸ್ಟ್ಯಾಂಡ್ ಆಗಿರುತ್ತೆ, ಸ್ವಲ್ಪ ದೊಡ್ಡದು. ಇದ್ರಲ್ಲಿ ನಿಮಗೆ ಚಿಕ್ಕದು ಕೂಡ ಬರುತ್ತೆ, ಕೃಷ್ಣ ಬರುತ್ತೆ, ಲಕ್ಷ್ಮಿ ಬರುತ್ತೆ. ಪ್ರತಿಯೊಂದು ಕೂಡ ಇದ್ರಲ್ಲಿ ಒಂದ್ 4 ರಿಂದ 5 ಐಟಮ್ ಬರುತ್ತೆ. ನಮ್ ಪಾಪು ಇದಾನೆ, ಸ್ವಲ್ಪ ತರಲೆ ಮಾಡ್ತಿದ್ದಾನೆ, ಸೌಂಡ್ ಎಲ್ಲ ಮಾಡ್ತಿದ್ದಾನೆ, ಏನು ಅನ್ಕೊಂಬೇಡಿ ಆಯ್ತಾ. ಪಾಪು ಈ ಸೌಂಡ್ ಮಾಡ್ಬೇಡ, ಇಡು ಆ ಕಡೆ. ಇದನ್ನು ಕೂಡ ಆ ಕಡೆ ಇಡು. ಇದು ಗಣಪತಿ ಸ್ಟ್ಯಾಂಡ್ ಆಗಿರುತ್ತೆ. ಮತ್ತೆ ಇದ್ರಲ್ಲಿ ಲಕ್ಷ್ಮಿ, ಕೃಷ್ಣ, ಗಣಪತಿ ಮತ್ತೆ ಲಕ್ಷ್ಮಿ ಇರೋದಾಗಿರ್ಬೋದು, ಸರಸ್ವತಿ ಆಗಿರ್ಬೋದು, ಪ್ರತಿಯೊಂದು ಕೂಡ ಸಿಗುತ್ತೆ. ಸಿಂಪಲ್ ಆಗಿ ನಾವು ಕಾರಿಗೆಲ್ಲ ಇಡಕ್ಕೆಲ್ಲ ಚೆನ್ನಾಗಿರುತ್ತೆ. ನಿಮ್ಗೆ ಇದು ಕೂಡ ಬಡ್ಜೆಟ್ ಫ್ರೆಂಡ್ಲಿ ಆಗಿ ಬರುತ್ತೆ. ನಿಮಗೇನಾದ್ರೂ ಬೇಕು ಅಂತಂದ್ರೆ ಬುಕ್ ಮಾಡ್ತೀವಿ. ಎಷ್ಟು ಪೀಸ್ ಆದ್ರೂ ಪರವಾಗಿಲ್ಲ, ನಾವು ತರಿಸ್ಕೊಡ್ತೀವಿ. ನೋಡಿ, ಅದಾದ್ಮೇಲೆ ಇವಾಗ ತುಂಬಾ ನಡೀತಿರೋಂತಹ ಐಟಮ್ಸ್ ಗಳಿದೆಲ್ಲ ತುಂಬಾನೇ ಚೆನ್ನಾಗಿರುವ ಐಟಮ್ ನೋಡಿ. ಈಗ ದೇವ್ರ ಮನೆಗೆ ಹೂಗಳೆಲ್ಲ ಹಾಕಿಡ್ಬೋದು, ಮಕ್ಳುಗಳಿಗೆ ಫೋಟೋ ಶೂಟಿಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಇದ್ರಲ್ಲಿ ನನ್ನ ಹತ್ರ ತುಂಬಾ ವೆರೈಟಿ ಇದೆ. ಟ್ರೈ ಇದು ದೊಡ್ಡದು ಓವೆಲ್ ಶೇಪ್ ಇರುತ್ತೆ, ಇದು ರೌಂಡ್ ಇರಲಿದೆ, ಮತ್ತೆ ಇದು ಓವೆಲ್ ಶೇಪ್ ತರ ಇದೆ. ತುಂಬಾನೇ ಚೆನ್ನಾಗಿದೆ. ಇದೆಲ್ಲ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ನಾವು ನಿಮಗೆ ಕೊಡ್ತಾ ಇದೀವಿ. ಬೇಕಂದ್ರೆ ಬೇಗ ಆರ್ಡರ್ ಮಾಡಿ. ಇದ್ರ ಪ್ರೈಸ್ ತಿಳ್ಕೊಬೇಕು ಅಂತ ಅಂದ್ರೂ ಕೂಡ ಕಾಲ್ ಮಾಡಿ ಹೇಳಿ, ಆರ್ಡರ್ ಮಾಡ್ಕೊಳ್ಳಿ. ಪಾಪು ಇದನ್ನೆಲ್ಲ ಮಾತಾಡ್ಸ್ತಿದ್ದಾನೆ ನಿಧಾನಕ್ಕೆ, ಅವನಿಗೂ ಗೊತ್ತಾಗ್ಬಿಟ್ಟಿದೆ ವಿಡಿಯೋ ಎಲ್ಲ ಮಾತಾಡ್ಬೇಕಾದ್ರೆ ಇವಾಗ ಮಾತಾಡ್ಬಾರ್ದು ಅಂತ. ಅಷ್ಟೊಂದು ಮಾತಾಡಕ್ ಹೋಗಲ್ಲ, ಆದ್ರೆ ಸ್ವಲ್ಪ ಅಂತೂ ಮಾತಾಡ್ತಾನೆ. ಇದ್ ನೋಡಿ ಟ್ರೈ. ಇದರಲ್ಲಿ 2 ಐಟಮ್ ಇದೆ. ಟ್ರೈ ಅಲ್ಲಿ ಈ ತರ ಹ್ಯಾಂಡಲ್ ಕೊಟ್ಟಿದಾರಲ್ವಾ, ಹ್ಯಾಂಡಲ್ ಅಲ್ಲಿ ನಮ್ಮ ಹತ್ರ 2 ಐಟಮ್ಸ್ ಇದೆ. ಅದಲ್ಲದೆ ಈ ತರ ಇದಕ್ಕೆ ಪಿಚ್ವಾಯ್ ಅಂತಾರೆ, ಪಿಚ್ವಾಯ್ ಡಿಸೈನ್ ಇರುವಂತಹ ಟ್ರೇಸ್ ಇದೆಲ್ಲ. ಇದ್ ನೋಡಿ ಎಷ್ಟು ಸೈಜ್ ಬರುತ್ತೆ, ನನ್ನ ಕೈಗಿಂತ ದೊಡ್ಡದು ಬರುತ್ತೆ. ಇದು ನನ್ನ ಕೈಯಷ್ಟೇ ಬರುತ್ತೆ. 2 ಡಿಸೈನ್ ಇದೆ ನಮ್ಮ ಹತ್ರ. ಇದರಲ್ಲಿ ಬೇರೆ ಒಳಗಡೆ ಪಿಚ್ವಾಯ್ ಕಲರ್ ಚೇಂಜ್ ಆಗ್ಬೇಕು ಅಂತಂದ್ರೆ ಅದು ಕೂಡ ಬೇರೆ ತರಿಸ್ಕೊಡ್ತೀವಿ. ಬೇರೆ ಬೇಕು ಅಂತಂದ್ರೂ ಕೂಡ ಆರ್ಡರ್ ಮಾಡಿಸಿ ಕೊಡ್ತೀವಿ. ನೋಡ್ತಾ ಇರ್ಬೋದು ಇವಾಗ. ಇದು ಗೃಹ ಪ್ರವೇಶಗಳಿಗೆಲ್ಲ ಕೊಡಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಗೃಹ ಪ್ರವೇಶಗಳಿಗಾಗಿರ್ಬೋದು, ನಾಮಕರಣ ಫಂಕ್ಷನ್ಗಳಿಗೆಲ್ಲ ಆಗಿರ್ಬೋದು, ಪ್ರತಿಯೊಂದು ತುಂಬಾನೇ ಚೆನ್ನಾಗಿರುತ್ತೆ. ಇದು ದೊಡ್ಡದು, ಇದು ಚಿಕ್ಕದು, 2ಕ್ಕೂ ವೆರೈಟಿ ಆಗಿರುವಂತಹ ಪ್ರೈಸಸ್ ಇರುತ್ತೆ. ನಿಮಗೇನಾದ್ರು ಬೇಕು ಅಂತಂದ್ರೆ ಫೋನ್ ಮಾಡಿ, ಕಮೆಂಟ್ ಕೂಡ ಮಾಡಿ. ನಾನು ಕಮೆಂಟ್ ಅಲ್ಲೂ ಕೂಡ ನಿಮ್ಗೆ ಪ್ರೈಸಸ್ ನ ತಿಳಿಸ್ಕೊಡ್ತೀನಿ. ಅದಾದ್ಮೇಲೆ ನನ್ನ ಹತ್ರ ಈಗ ಇರುವಂತಹ ಐಟಮ್ ಏನಂತ ಅಂದ್ರೆ ಕೂಡ ಇದೆ. ಅದ್ರಲ್ಲೇ ಈ ಡಿಸೈನ್ ಇದೊಂದಿದೆ, ಮತ್ತೆ ಇದೊಂದು ಡಿಸೈನ್ ಇದೆ. ಇದು ಕೂಡ ತುಂಬಾ
ತುಂಬಾ ಐಟಮ್ಸ್ ಹೊರಗಡೆ ಹೋದ್ರು ಕೂಡ ತುಂಬಾನೇ ರಿಟರ್ನ್ ಗಿಫ್ಟ್ ಕೊಡಕ್ಕಂತೂ ತುಂಬಾನೇ ಚೆನ್ನಾಗಿರುವಂತಹ ಬಾಕ್ಸ್ ಇದು ನೋಡ್ತಾ ಇರ್ಬೋದು. ಈ ತರ ಬರುತ್ತೆ. ಇದ್ರಲ್ಲಿ ತುಂಬಾ ವೆರೈಟೀಸ್ ಬರುತ್ತೆ. ಇದೊಂದು ಮತ್ತೆ ಇದೊಂದು ಇದು ಕಲರ್ ಚೇಂಜ್. ಇದ್ರಲ್ಲೇ ಸೇಮ್ ಪಿಚ್ ವೈ ಡಿಸೈನ್ ಇರುವಂತಹ ಜಾರ್ ಇದು. ಇದ್ರಲ್ಲಿ ನನ್ನ ಹತ್ರ ಸದ್ಯಕ್ಕೆ 3 ವೆರೈಟಿ ಇದೆ. ಇನ್ನ ತುಂಬಾ ವೆರೈಟಿ ಬರುತ್ತೆ. ನಿಮಗೆ ಯಾವ ಕಲರ್ ಬೇಕು, ಇದ್ರಲ್ಲಿ ಬೇರೆ ಬೇರೆ ಕಲರ್ ಕೂಡ ಸಿಗುತ್ತೆ. ಬೇರೆ ಬೇರೆ ಕಲರ್ ಕೂಡ ನೀವು ಆರ್ಡರ್ ಮಾಡ್ಕೊಬಹುದು ಅಂತೀನಿ. ಹಸು ಮತ್ತೆ ಕಾಮಧೇನು ಅಂತಾರಲ್ಲ ಅದು ಇದು. ಇದ್ರಲ್ಲಿ ನಮ್ಮ ಹತ್ರ 2 ವೆರೈಟಿ ಇದೆ. ಇದ್ರಲ್ಲಿ ನಮ್ಗೆ ಸಿಲ್ವರ್ ಕೂಡ ಬರುತ್ತೆ ಮತ್ತೆ ಗೋಲ್ಡ್ ಕಲರ್ ಕೂಡ ಬರುತ್ತೆ. ಇದೊಂದ್ ಪ್ರೈಸ್ ಆಗಿರುತ್ತೆ, ಇದೊಂದ್ ಪ್ರೈಸ್ ಆಗಿರುತ್ತೆ. ನಿಮಗೆ ಬೇಕು ಅಂತ ಅಂದ್ರೆ ತಿಳಿಸ್ಕೊಡಿ, ಪ್ರೈಸ್ ನ ಹೇಳ್ತೀನಿ ನಾನು. ಇದು ಕೂಡ ರಿಟರ್ನ್ ಗಿಫ್ಟಿಗೆ ಒಳ್ಳೆ ಐಡಿಯಾ. ಮತ್ತೆ ಇದು ಅರಿಶಿನ ಕುಂಕುಮದ ಬಟ್ಲು. ಈ ತರ ನಾವು ಹಿಂಗ್ ಓಪನ್ ಮಾಡಿದ್ರೆ ಅರಿಶಿನ ಕುಂಕುಮ ಇಡ್ಬೋದು. ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂತದ್ದು ಅಲ್ಲೇ ಇರು ಪಾಪು ಚೆನ್ನಾಗಿ. ನೆಕ್ಸ್ಟ್ ನಾನು ತೋರಿಸ್ತಿರೋದು ಇದು ಕೂಡ ಒಳ್ಳೆ ಚೆನ್ನಾಗಿರುತ್ತೆ ನೋಡಕ್ಕೆ. ಇದ್ರೊಳಗಡೆ ತುಂಬಾ ಲಕ್ಸುರಿ ಆಗಿರುತ್ತೆ. ಇದಕ್ಕೆ ಈ ತರ ಪ್ಲೇನ್ ಕವರ್ ಎಲ್ಲ ಬರುತ್ತಲ್ಲ, ಅದ್ರಲ್ಲೇ ಈ ತರ ಹಾಕೊಡ್ಬೋದು. ಇದಕ್ಕಿಂತ ದೊಡ್ಡ ಕವರ್ ಕೂಡ ಇದೆ ನನ್ನ ಹತ್ರ. ಪಾಪ ಇದ್ ಕವರ್ ಅಲ್ಲಿ ಇನ್ನೊಂದು ಕವರ್ ದೊಡ್ಡದು ಇಲ್ಲಿದೆ ನೋಡಿ. ಇದ್ರೊಳಗಡೆ ನಾವು ಬೇಕಾದ್ರೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ಈ ತರ ಪ್ಯಾಕ್ ಮಾಡಿ ಕೊಡ್ತೀವಿ. ಹೀಗೇನೆ ಕೂಡ ನೀವು ಕೊಡ್ಬೋದು. ಇದ್ರಲ್ಲಿ ಏನಿದೆ ಒಳಗಡೆ ಅಂತ ತೋರಿಸ್ಲಿಲ್ಲ ನಾನು, ಹಾಗೇನೆ ಇದು ಯಾವ ತರ ಪ್ಯಾಕ್ ಮಾಡೋದು ಅನ್ನೋದನ್ನ ತೋರಿಸ್ಬಿಟ್ಟೆ. ಇದು ಹೀಗೆ ಓಪನ್ ಮಾಡಿದ್ರೆ ಇದ್ರೊಳಗಡೆ ಒಂದು ಸ್ಪೂನ್ ಬರುತ್ತೆ, ಸಿಲ್ವರ್ ಕಲರ್, ಸಿಲ್ವರ್ ಬೌಲ್, ಜರ್ಮನ್ ಸಿಲ್ವರ್ ಐಟಮ್ ಅಂತಾನೆ ಹೇಳ್ಬೋದು. ಇದು ಆ ತರನೇ ಇರುತ್ತೆ. ಬ್ಲೌಸ್ ಸ್ಪೂನು ಮತ್ತೆ ಬೌಲು 2 ಬರುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ ಈ ಗಿಫ್ಟ್ ಐಟಮ್. ಅದಾದ್ಮೇಲೆ ನನ್ನ ಹತ್ರ ಬಾಕ್ಸ್ ಐಟಮ್ಗಳು ತುಂಬಾ ಇದೆ. ಈ ತರ ಮೀನಾಕಾರಿ ವರ್ಕ್ ಬಂದಿರುವಂತಹ ಅಲ್ಲ ಪ್ರಿಂಟೆಡ್ ಬಾಕ್ಸ್ಗಳು. ಒಂದೊಂದು ಸೈಜು ಮತ್ತೆ ಒಂದೊಂದು ಪ್ರೈಸಸ್ ಆಗಿರುತ್ತೆ. ಇದು ಸ್ವಲ್ಪ ದೊಡ್ಡದು. ನಾವ್ ಇದನ್ನ ಬೇಕಾದ್ರೆ ಜ್ಯುವೆಲರಿ ಬಾಕ್ಸ್ ಆಗಿ ಕೂಡ ಯೂಸ್ ಮಾಡ್ಬೋದು, ಮತ್ತೆ ದೇವ್ರ ಮನೆಗಳಲ್ಲಿ ಕೂಡ ಯೂಸ್ ಮಾಡ್ಬೋದು, ಮತ್ತೆ ಡೆಕೋರೇಷನ್ಗೂ ಕೂಡ ಹಾಗೇನೆ ನೀವ್ ಈ ತರ ಇಟ್ಬಿಟ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಒಂದೊಂದು ಡಿಸೈನ್ಸ್ ಇದೆ ಮತ್ತೆ ಕಲರ್ಸ್ ಇದೆ. ಇದೆಲ್ಲ ಸಂಕ್ರಾಂತಿ ಟೈಮ್ ಅಲ್ಲಿ ಹೇಳ್ಕೊಡಕ್ಕೂ ಕೂಡ ಯೂಸ್ ಮಾಡ್ತಾರೆ. ಇದು ಸ್ಮಾಲ್ ಸೈಜ್ ಆಗಿರುತ್ತೆ. ಇಷ್ಟ ಆದ್ಮೇಲೆ ನೆಕ್ಸ್ಟ್ ತಗೊಂಡ್ಬರ್ತಾ ಇರೋದು ನಾವು ಟ್ರೇ. ಇದು ಜರ್ಮನ್ ಸಿಲ್ವರ್ ಟ್ರೇ. ಇನ್ನ ಆಲ್ಮೋಸ್ಟ್ ತುಂಬಾನೇ ಇದೆ. ಇವಾಗ ನಾನು ಏನೇನಿದೆ ಇಲ್ಲಿ ಅಷ್ಟು ಮಾತ್ರ ನಿಮ್ ಜೊತೆ ಶೇರ್ ಮಾಡ್ಕೊಂತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಇರಿ. ಮತ್ತೆ ನಮ್ಮ ಹತ್ರ ಯಾವುದೇ ಇದರಲ್ಲಿ ಪಿಚ್ ವೈ ಡಿಸೈನ್ ಇರುವಂತದ್ದು ಬರುತ್ತೆ ಒಳಗಡೆ. ಇದು ಪ್ಲೇನ್ ಇದೆ. ಇದರಲ್ಲಿ ದೊಡ್ಡ ಸೈಜ್ ಕೂಡ ಬರುತ್ತೆ, ಚಿಕ್ಕ ಸೈಜ್ ಕೂಡ ಬರುತ್ತೆ. ನನ್ನ ಹತ್ರ ಇವಾಗ ಸಿಂಗಲ್ ಚಿಕ್ಕ ಸೈಜ್ ಅವೈಲೇಬಲ್ ಇದೆ. ನಿಮ್ಗೆ ದೊಡ್ಡ ಸೈಜು ಬೇಕು ಅಂತ ಅಂದ್ರೆ ನಾವು ತರಿಸ್ಕೊಡ್ತೀವಿ, ಆರ್ಡರ್ ಮಾಡ್ಕೊಬಹುದು. ಎಷ್ಟು ಚೆನ್ನಾಗಿದೆ ಗೊತ್ತಾ, ಇದಂತೂ ನೋಡಕ್ಕಂತೂ ಸೂಪರ್ ಆಗಿದೆ. ಅದಾದ್ಮೇಲೆ ಇವಾಗ ನಾನು ನೆಕ್ಸ್ಟ್ ಐಟಮ್ ತೋರಿಸ್ತಾ ಇದ್ದೀನಿ. ಇದೊಂದು ಐಟಮ್ ಬಂದ್ಬಿಟ್ಟು ತುಂಬಾನೇ ಚೆನ್ನಾಗಿದೆ. ಇದೇನಂತ ಅಂದ್ರೆ ನೋಡ್ತಾ ಇರ್ಬೋದು ಹೊರಗಡೆನೆ ಇಲ್ಲಿ ಗ್ಲಾಸ್ ಸರ್ಫೇಸ್ ನ ಕೊಟ್ಟಿದ್ದಾರೆ. ಹೊರಗಡೆ ಫುಲ್ ಗೋಲ್ಡ್ ಕಲರ್ ಇದೆ ಮೇಲ್ಗಡೆಯಿಂದ. ತುಂಬಾ ಚೆನ್ನಾಗಿ ಕಾಣಿಸ್ತೆ ರಿಟರ್ನ್ ಗಿಫ್ಟ್ಗೆ. ಇದೊಂದು ಡ್ರೈ ಫ್ರೂಟ್ಸ್ ಬಾಕ್ಸ್ ಆಗಿರುತ್ತೆ. ಕಸ್ಟಮೈಸ್ ಕೂಡ ಮಾಡಿಸ್ಕೊಬಹುದು. ಇವಾಗಲೇ ಹೇಳ್ತಾ ಇದ್ದೀನಿ ನಾನು, ಕಸ್ಟಮೈಸ್ ಮಾಡಿಸ್ಕೊಬೇಕು ಅಂತ ಅಂದ್ರೆ ಇದ್ರೊಳಗಡೆ ನಾವು ಡ್ರೈ ಫ್ರೂಟ್ಸ್ ಕೂಡ ಆಡ್ ಮಾಡಿ ಫಿಲ್ ಮಾಡಿ ಪ್ಯಾಕ್ ಮಾಡಿ ಕಳಿಸ್ಕೊಡ್ತೀವಿ. ತುಂಬಾನೇ ಚೆನ್ನಾಗಿದೆ. ಮುಂದೆ ಕಾಣಿಸ್ತಾ ಇರ್ಬೋದು, ನಾನು ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ. ಫುಲ್ಲಿ ಡಿಸೈನ್ ಆಗಿದೆ. ಇದೊಂದು ದೊಡ್ಡ ಸೈಜ್ ಕೂಡ ಸಿಗುತ್ತೆ. ಇದು ಒಂದು ಮೀಡಿಯಂ ಸೈಜ್ ಆಗಿರುತ್ತೆ. ಇಲ್ಲಿಗೆ ಗೋಡಂಬಿ, ದ್ರಾಕ್ಷಿ
ಡ್ರೈ ಫ್ರೂಟ್ಸ್ ಏನೇ ಆಗಿದ್ದಿ ನಟ್ಸ್ ಎಲ್ಲ ಹಾಕಿ ಕೊಡ್ಬೇಕು. ಇದು ಈ ತರ ಬಾಕ್ಸ್ ಅಲ್ಲಿ ಬರುತ್ತೆ. ಅದಾದ್ಮೇಲೆ ನಾನು ನೆಕ್ಸ್ಟ್ ಐಟಮ್ ಏನ್ ಬಿಟ್ಟಿದ್ದೀನಿ ಅಂತ ಅಂದ್ರೆ ಇದೊಂದು ಲಂಚ್ ಬಾಕ್ಸ್. ಆಪಲ್ ಇದೆ ಕೂಡ, ಇದ್ರಲ್ಲಿ ಕಲರ್ಸ್ ಕೂಡ ಅವೈಲಬಲ್ ಇರುತ್ತೆ ನಮ್ಮ ಹತ್ರ. ಈ ತರ ಓಪನ್ ಮಾಡಿದ್ರೆ ಬಾಕ್ಸ್, ಇದಕ್ಕೂ ಕೂಡ ಪಲ್ಯ ಎಲ್ಲ ಹಾಕ್ಬೋದು, ಫ್ರೂಟ್ಸ್ ಎಲ್ಲ ಹಾಕ್ಬೋದು ಮಕ್ಕಳಿಗೆ ಕೊಡಕ್ಕೆ. ಹಾಟ್ ಕೇಸ್ ತರ ಇದೆ. ಹೀಗೆ ಕೂಡ ಇಟ್ಕೋಬಹುದು. ಅದಲ್ದೇನೆ ಇದು ಕೂಡ ಅಷ್ಟೇ ಒಂದ್ ಕಂಟೈನರ್ ಆಗಿರುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ಇದ್ರಲ್ಲಿ ವೆರೈಟಿ ಆಗಿರುವ ಕಲರ್, ಡಿಸೈನ್ ಪ್ರತಿಯೊಂದು ಕೂಡ ಬಂದಿರುತ್ತೆ. ಇದ್ರಲ್ಲಿ ಇವಾಗ ಪಿಕಾಕ್ ಡಿಸೈನ್ ಬಂದಿದೆ ನೋಡಿ. ಈ ತರ ಕಂಟೈನರ್ ಇದು, ಲೆಂತ್ ಇಷ್ಟಿದೆ. ಇದು ಕೂಡ ತುಂಬಾ ಅದಲ್ದೆ ನನ್ನ ಹತ್ರ ಇನ್ನ 2 ಐಟಮ್ ಇದೆ. ಅದನ್ನ ನಾನು ನಿಮ್ಗೆ ಇನ್ನ ತೋರಿಸಿಲ್ಲ. ಇದು ಆಲ್ರೆಡಿ ನಾನು ಒಂದು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅಲ್ವಾ, ನಮ್ಮ ಮೈಸೂರು ರಿಟರ್ನ್ ಗಿಫ್ಟ್ಸ್ ಅಂಡ್ ಪ್ಲೇ ಡೆಕೋರ್ ಅಂತ, ಆ ವಿಡಿಯೋದಲ್ಲಿ ತೋರಿಸಿದೀನಿ. ಇದು ತೋರಿಸಿದೀನಿ. ಇದು ನಿನ್ನ ತೋರಿಸಿಲ್ಲ. ನೋಡ್ತಾ ಇದ್ದೀರಾ ಅಲ್ವಾ, ಜ್ಯುವೆಲರಿ ಬಾಕ್ಸಸ್ ತುಂಬಾನೇ ಚೆನ್ನಾಗಿರುವಂತದ್ದು. ಇವಾಗ ನಾನು ದೊಡ್ಡದು ತೋರಿಸ್ತಾ ಇದ್ದೀನಿ. ದೊಡ್ಡ ಐಟಮ್ ಇದು. ಈ ತರ ಲಾಕ್ ಕೂಡ ಕೊಟ್ಟಿರ್ತಾರೆ. ಒಳಗಡೆ ಈ ತರ ಇರುತ್ತೆ. ಹೊಡೆದೋಗುತ್ತೆ, ಇದು ಹೊಡೆದೋಯ್ತು ಬಿಡೋದು. ಮೀನಾಕಾರಿ ವರ್ಕ್ ಇದೆ. ಬಾಕ್ಸಸ್ ಬಂದಿದೆ ಅಲ್ವಾ, ಆಗ್ಲೇ ತೋರಿಸಿದೀನಿ ನಿಮ್ಗೆ ಬಾಕ್ಸಸ್ ಕೂಡ. ಅದ್ರಲ್ಲೇ ಇದು ಬಂದೇ ಇದು ಸ್ಟೀಲಿಗೆ ಮೀನಾಕಾರಿ ವರ್ಕ್ ಕೊಟ್ಟಿದ್ದಾರೆ. ಇದು ಜ್ಯುವೆಲರಿ ಬಾಕ್ಸಿಗೆ ಮೀನಾಕಾರಿ ವರ್ಕ್ ಇಂದ ಡಿಸೈನ್ಸ್ ಮಾಡಿದ್ದಾರೆ. ಇದೊಂದು ದೊಡ್ಡದು, ಇದೊಂದು ಚಿಕ್ಕದು. ಇದು ಗೋಲ್ಡ್ ಕಲರ್ ಬಂದಿದೆ. ಇದು ಮ್ಯಾಟ್ ಫಿನಿಶ್ ಕೊಟ್ಟಿದ್ದಾರೆ ಇದಕ್ಕೆ. ಎರಡು ಕೂಡ ಅದೇ ತರ ಇರುತ್ತೆ ಒಳಗಡೆ, ನೋಡ್ತಾ ಇರ್ಬೋದು. ಇದು ದೊಡ್ಡ ಸೈಜ್, ಇದೊಂದು ಚಿಕ್ಕ ಸೈಜ್. ಬ್ಯಾಗ್ ಅಲ್ಲೂ ಕೂಡ ನಮಗೆ ತುಂಬಾ ವೆರೈಟೀಸ್ ಬ್ಯಾಗ್ ಇದೆ. ಈ ತರ ಟ್ರಾನ್ಸ್ಪರೆಂಟ್ ಬ್ಯಾಗ್ ಗಳಾಗಿರ್ಬೋದು. ಈ ತರ ಟ್ರಾನ್ಸ್ಪರೆಂಟ್ ಬ್ಯಾಗ್ ಗಳಲ್ಲಿ ನಾವು ಕವರ್ ಮಾಡಿ ಕಳಿಸಿ ಅಂತ ಅಂದ್ರೆ ನಾವು ಕವರ್ ಮಾಡಿ ಕಳಿಸ್ಕೊಡ್ತೀವಿ. ಮತ್ತೆ ಅರಿಶಿನ ಕುಂಕುಮ, ಇದು MDF ಅರಿಶಿನ ಕುಂಕುಮ ಅಂತ ಹೇಳ್ತಾರೆ. ಇದರಲ್ಲಿ ನಮ್ಗೆ ಕಮಲ ಹೂ ಆಗಿರ್ಬೋದು, ಇದು ನವಿಲ್ ಗರಿ ಆಗಿರ್ಬೋದು, ಲಕ್ಷ್ಮಿ ಆಗಿರ್ಬೋದು. ಇದು ಅಷ್ಟೇ ದೇವಿದೆ ಮಾತಾದು. ಮತ್ತೆ ಇದು ಗೃಹ ಪ್ರವೇಶಕ್ಕೆ ಹಸು ಕರು ಆಗಿರ್ಬೋದು, ಮತ್ತೆ ಸೀಮಂತ ಥೀಮಲ್ ಆಗಿರ್ಬೋದು, ನಾಮಕರಣ ಥೀಮಲ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಸಿಗುತ್ತೆ. ಇದನ್ನು ಕೂಡ ನಿಮ್ಗೆ ಕಳಿಸ್ಕೊಡ್ತೀವಿ. ಸೀಮಂತ ತರ ಥೀಮ್ಗಳು ಪ್ರತಿಯೊಂದು ಥೀಮಲ್ಲೂ ಕೂಡ ಬರುತ್ತೆ. ಇದರಲ್ಲಿ ನಿಮ್ಗೆ ಮ್ಯಾಗ್ನೆಟ್ ಬೇಕು ಅನ್ನೋದ್ರೆ ಅದು ಕೂಡ ಸಿಗುತ್ತೆ. ಇದು ವಿತೌಟ್ ಮ್ಯಾಗ್ನೆಟ್ ಇರೋದು. ಫ್ರಿಡ್ಜಿಗೆಲ್ಲ ಇದನ್ನ ಸ್ಟಿಕ್ ಮಾಡ್ಬೋದು. ಇದ್ರಲ್ಲಿ ಅರಿಶಿನ ಕುಂಕುಮ ಈ ತರ ಬರುತ್ತೆ. ಬ್ಯಾಗ್ ಗಳ ವೆರೈಟೀಸ್ ಬಂದ್ರೆ ನಾವು ಇವಾಗ ಬ್ಯಾಗ್ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇದು ಪೋಟ್ಲಿ ಬ್ಯಾಗ್ ಅಂತಾರೆ. ಈ ತರ ಒಳಗಡೆ ಹಾಕ್ಬಿಟ್ಟು ಈ ತರ ಕ್ಲೋಸ್ ಮಾಡೋದಾಗಿರುತ್ತೆ. ಈ ತರ ಕೂಡ ನಮ್ಮ ಹತ್ರ ತುಂಬಾ ವೆರೈಟಿ ಡಿಸೈನ್ಸ್ ಇದೆ. ಇದೆರಡು. ಮತ್ತೆ ಇದು ಥ್ಯಾಂಕ್ ಯು ಬ್ಯಾಗ್ ಅಲ್ಲಿ ಹಾಕಿ ಕೊಡಿ ಅಂತ ಅಂದ್ರೂ ಕೂಡ ನಾವು ಕೊಡ್ತೀವಿ. ಇಲ್ಲ ನಮಗೆ ಇನ್ನ ಚೆನ್ನಾಗ್ ಬೇಕು, ಇನ್ನ ಸ್ಟ್ಯಾಂಡರ್ಡ್ ಆಗಿರ್ಲಿ, ಇನ್ನ ತುಂಬಾ ಚೆನ್ನಾಗಿರ್ಲಿ ಅಂತ ಅಂದ್ರೆ ಈ ತರ ಜೂಟ್ ಬ್ಯಾಗ್ ಗಳು ಬರುತ್ತೆ, ಟ್ರಾನ್ಸ್ಪರೆಂಟ್ ಬ್ಯಾಗ್ ಬರುತ್ತೆ. ಈ ತರ ರಂಗೋಲಿ ಇರೋದಾಗಿರ್ಬೋದು. ಈ ಕಡೆ ಗಣಪತಿ ಬಿಡಿಸಿದ್ದಾರೆ, ಮತ್ತೆ ಈ ಕಡೆ ರಂಗೋಲಿ ಇರುತ್ತೆ. ಅದಕ್ಕಿಂತ ಇನ್ನ ದೊಡ್ಡದು ಬೇಕು ಬ್ಯಾಗು ಅಂದ್ರೂ ಕೂಡ ನಮ್ಮ ಹತ್ರ ಸಿಗುತ್ತೆ. ನನ್ನ ಹತ್ರ ಇರುವಂತಹ ಗಿಫ್ಟ್ ಐಟಮ್ ಅಲ್ಲಿ ಇನ್ನೂ ಕೂಡ 2 ಗಿಫ್ಟ್ ಐಟಮ್ ಇದೆ. ಈಗ ವಾಟರ್ ಬಾಟಲ್ಸ್ ಗಳಾಗಿರ್ಬೋದು. ತೋರಿಸ್ತಿರುವಂತಹ ಐಟಮ್ ಬಂದ್ಬಿಟ್ಟು ಮಿಲ್ಟನ್ ವಾಟರ್ ಬಾಟಲ್. ಇದು ನಾರ್ಮಲ್ ವಾಟರ್ ಬಾಟಲ್ 1 ಲೀಟರ್ದು. ನಂತರ ಮಿಲ್ಟನ್ ಕೂಡ ವಾಟರ್ ಬಾಟಲ್ ಇದೆ. ಅದು ಸಿಗ್ತಾ ಇಲ್ಲ ಇವಾಗ ಸದ್ಯಕ್ಕೆ. ಮಿಲ್ಟನ್ ವಾಟರ್ ಬಾಟಲ್ ಕೂಡ ಇದೆ. ಇದ್ರ ಮೇಲೆ ನೇಮ್ಸ್ ಹಾಕ್ಸಿ, ಡಿಸೈನ್ಸ್ ಮಾಡಿಸಿ, ಫಂಕ್ಷನ್ಸ್ ಡೇಟ್ ಎಲ್ಲ ಹಾಕಿ ಕೊಡ್ಬೇಕು ಅಂದ್ರೆ ಅದನ್ನು ಕೂಡ ಮಾಡ್ಕೊಡ್ತೀವಿ ನಾವು. ಇದೇ ಬಾಕ್ಸ್ ಗಳಿಗೂ ಕೂಡ ಅಷ್ಟೇ. ಬಾಕ್ಸ್ ಗಳ ಮೇಲೆ ನಿಮ್ ನೇಮು, ಫಂಕ್ಷನ್ ನೇಮು ಎಲ್ಲ ಹಾಕೊಡ್ಬೇಕು ಅಂದ್ರೆ ಅದು ಕೂಡ ಕಸ್ಟಮೈಸ್ ಮಾಡಿ ಕೊಡ್ತೀವಿ. ಏನಾದ್ರೂ ಇದ್ರೆ ತಿಳಿಸ್ಕೊಡಿ. ಕಸ್ಟಮೈಸ್ ಕೂಡ ಎಲ್ಲದಕ್ಕೂ ಕೂಡ ಕಸ್ಟಮೈಸ್ ಮಾಡ್ಕೊಡ್ತೀವಿ. ಇವಾಗ ಇದೊಂದಿದೆ ಇಲ್ಲವಾ,
ಈ ಐಟಮ್ ನ ತಗೊಬೇಕು ಅಂತಂದ್ರೆ ನಿಮಗೆ ಯಾವ ಬೇಕು ಬ್ಯಾಗ್ ನ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಬಹುದು. ವಿಡಿಯೋ ಕಾಲ್ ಮಾಡಿ ಸೆಲೆಕ್ಟ್ ಮಾಡ್ಕೊಂಡು ನೀವು ಆರ್ಡರ್ ಮಾಡ್ಕೊಬಹುದು. ಈ ಬಿಸ್ನೆಸ್ ನ ನಾನು ಯಾಕೆ ಸ್ಟಾರ್ಟ್ ಮಾಡಿದೆ ಅನ್ನೋದನ್ನ ಇವಾಗ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ನನಗೆ 3 ಜನ ಮಕ್ಕಳು, ಆದ್ರೂ ಕೂಡ ನನ್ನ ಫ್ರೆಂಡ್ಸ್ ಕೇಳ್ತಾ ಇರ್ತಾರೆ ನಿನಗೆ ಟೈಮ್ ಎಲ್ಲಿ ಸಿಗುತ್ತೆ ಅಂತ. ಆದ್ರೆ ನಾವೇ ಟೈಮ್ ಮಾಡ್ಕೊಬೇಕು, ಟೈಮು ನಮಗ್ ಸಿಗಕ್ ಬರಲ್ಲ. ಅದನ್ನ ನಾನು ಕಂಡ್ಕೊಂಡಿದೀನಿ ಇವಾಗ. ನಮ್ಮ ಮನೆಯವರು ಡ್ಯೂಟಿಗೆ ನನಗೆ ತುಂಬಾನೇ ನಾನು ಟೈಮ್ ವೇಸ್ಟ್ ಮಾಡ್ತಿದ್ದೀನೇನೋ ಅಂತ ಅನಿಸ್ತಾ ಇತ್ತು. ಮಕ್ಕಳು ಸ್ವಲ್ಪ ದೊಡ್ಡವರಾಗ್ತಿರೋದ್ರಿಂದ ಇವಾಗ ಸ್ವಲ್ಪ ಹೊರಗಡೆ ಅಂತೂ ನನಗೆ ಹೋಗಕ್ ಇಷ್ಟ ಇಲ್ಲ. ಹೊರಗಡೆ ನಾನೇ ಏನಾದ್ರು ಬಿಸ್ನೆಸ್ ಮಾಡ್ಬೇಕು ಅನ್ನೋದು ಸಖತ್ ಇಷ್ಟ ಇತ್ತು. ಆದ್ರೆ ನನಗೆ ಮಕ್ಳು ಚಿಕ್ಕವರಾಗಿದ್ರು, ಅವಾಗ ಹೋಗಕ್ ಆಗ್ತಿರ್ಲಿಲ್ಲ. ಪಾಪು ಕೂಡ ಇವಾಗ ಸ್ವಲ್ಪ ಲೇಟಾಗಿ ಬರ್ತಾನೆ ಸ್ಕೂಲಿಂದ, ಅಷ್ಟು ಟೈಮ್ ಸಿಗುತ್ತೆ ನನಗೆ. ಆ ಟೈಮಲ್ಲಿ ನಾನು ಏನಾದ್ರೂ ಮಾಡ್ಬೇಕು ಅಂದ್ಬಿಟ್ಟು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದೀನಿ. ಮತ್ತೆ ಇದಲ್ದನೆ ನಾನು ಪ್ಲೇಟ್ ಡೆಕೋರೇಷನ್ಸ್ ಕೂಡ ಸ್ಟಾರ್ಟ್ ಮಾಡಿದೀನಿ. ಅದು ಕೂಡ ಈಗ ಮುಂದೆ ಬರೋ ದಿನಗಳಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ, ಏನೆಲ್ಲ ಇರುತ್ತೆ, ಹೇಗಿರುತ್ತೆ ಅನ್ನೋದೆಲ್ಲ. ಆ ಪ್ಲೇಟ್ ಡೆಕೋರೇಷನ್ ಹೇಗೆ ಅಂತ ಅಂದ್ರೆ, ಈಗ ಈವೆಂಟ್ಸ್ ಎಲ್ಲ ಮಾಡ್ತಾರಲ್ವಾ, ಅದ್ರ ಜೊತೆಗೆ ಓನ್ಲಿ ಪ್ಲೇಟ್ ಡೆಕೋರೇಷನ್ ಅಷ್ಟೇ ನಾನು ಮಾಡ್ತಾ ಇರೋದು. ಈವೆಂಟ್ಸ್ ಎಲ್ಲ ಫುಲ್ ಮಾಡಕ್ ಆಗಲ್ಲ ಒಬ್ಳು ಕೈಯಲ್ಲೇ ಅಂದ್ಬಿಟ್ಟು ನಮ್ಮ ಮನೆಯವರು ಬೇಡ ಅಂತ ಹೇಳ್ತಿದ್ರು. ಆದ್ರೆ ನಾನು ಇಲ್ಲ, ಅದನ್ನ ಮಾಡ್ಬೇಕು, ನಾನು ನನಗೆ ನನ್ ಪ್ಯಾಷನ್, ಏನಾದ್ರೂ ಮಾಡ್ಬೇಕು ಅಂದ್ಬಿಟ್ಟು ನಾನು ಇವಾಗ ಸ್ಟಾರ್ಟ್ ಮಾಡ್ಕೊಂತಾ ಇದ್ದೀನಿ. ಏನಾದ್ರೂ ಸುತ್ತಮುತ್ತ ಇಲ್ಲಿ ಮೈಸೂರು ಸಿಟಿ ಆಗಿರ್ಬೋದು, ನಾನು ಈ ವಿಡಿಯೋದಲ್ಲೇ ಮೇಲ್ಗಡೆ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಮಾಡಿ ನೀವು ಆರ್ಡರ್ ಮಾಡ್ಕೊಬಹುದು. ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ನಾವು ಈ ರಿಟರ್ನ್ ಗಿಫ್ಟ್ಸ್ ಎಲ್ಲ ಕೊಡ್ತಾ ಇದೀವಿ, ಸೇಲ್ ಮಾಡ್ತಾ ಇದೀವಿ. ನನಗೊಂದು ಟೈಮ್ ಪಾಸ್ ಆಗ್ಬೇಕು. ಈಗ ಸುಮ್ನೆ ಮನೇಲಿ ಕುತ್ಕೊಂಡು ಟಿವಿ ನೋಡಿ, ಫೋನ್ ನೋಡಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋಕ್ಕಿಂತ ನಮ್ಮ ಟೈಮ್ ನ ಯಾವ್ದಕ್ಕಾದ್ರೂ ಒಂದು ಒಳ್ಳೆ ಕೆಲ್ಸಕ್ಕೆ ಯೂಸ್ ಮಾಡ್ಕೊಳ್ಳೋಣ ಅನ್ನೋದು ನಂದ ಒಂದು ಆಸೆ. ಅದಕ್ಕೋಸ್ಕರ ನಾನು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದೀನಿ. ನನ್ನ ಟೈಮ್ ಫೋನು ಟಿವಿ ನೋಡ್ತಾ ಕುತ್ಕೊಳ್ಳೋಕ್ಕಿಂತ ಫೋನು ಟಿವಿ ನೋಡೋದ್ರಲ್ಲೇ ನಮ್ಮ ಬಿಸ್ನೆಸ್ ನ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅನ್ನೋದನ್ನ ನಾನ್ ಮಾಡ್ಕೊಂಡಿದೀನಿ. ಯಾರಾದ್ರೂ ಇದ್ರೆ ಆರ್ಡರ್ ಮಾಡ್ಬೇಕು ಅಂತ ಅಂದ್ರೆ ಕಾಲ್ ಮಾಡಿ, ವಿಡಿಯೋ ಕಾಲ್ ಮಾಡಿ ಆರ್ಡರ್ ಮಾಡ್ಕೊಬಹುದು. ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ. ನಾನು ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನ್ಯೂ ಬಿಸ್ನೆಸ್ಗೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.